ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ತೇತದದ್ಭುತಂ. ಈಗ ಧನುರ್ಮಾಸ ನಡೀತಾ ಇದೆ. ಧನುರ್ಮಾಸದ ಒಂದು ವೈಶಿಷ್ಟ್ಯ ನಿಮಗೆ ಇವತ್ತಿನ ದಿವಸ ನಾನು ಹೇಳೋನಿದ್ದೀನಿ, ಗಮನವಿಟ್ಟು ಕೇಳಿ. ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ನಿತ್ಯ ಬಹಳ ಪಾಪಗಳನ್ನ ಮಾಡ್ತಾ ಇದೀವಿ. ದೇಹದಲ್ಲಿ, ಮನದಲ್ಲಿ, ಮನೆಯಲ್ಲಿ ಎಲ್ಲೆಡೆಯೂ ಕೂಡ ಪಾಪ ರಾಶಿ ತುಂಬಿ ತುಳುಕ್ತಾ ಇದೆ. ಇದರಿಂದ ನಾವು ಹೊರಗೆ ಬರುವುದು ಹೇಗೆ? ಯಾಕೆ ನಾವಿಷ್ಟು ಸಾಲ ಸೋಲ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿಕೊಂಡಿದ್ದೀವಿ? ಅದಕ್ಕೆ ಮುಖ್ಯ ಕಾರಣ ನಮ್ಮ ಪಾಪ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮನಸ್ಸು. ಭಗವಂತ ಅನುಗ್ರಹವನ್ನ ಮಾಡಿದ್ದಾನೆ. ಸಕಲ ದೇವತೆಗಳ ಮೂಲಕವಾಗಿ ಮನುಷ್ಯರಿಗೆ ಸಂದೇಶವನ್ನು ತಿಳಿಸಿದ್ದಾನೆ. ಯಾರು ಧನುರ್ಮಾಸದ ಉಷಃಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ನನಗೆ ಆರಾಧನೆಯನ್ನ ಮಾಡ್ತಾರೋ, ನನ್ನ ಪೂಜೆಯನ್ನು ಮಾಡಿ ಹುಗ್ಗಿ ನೈವೇದ್ಯವನ್ನು ಮಾಡ್ತಾರೋ, ಅಂಥವರ ಸಕಲ ಪಾಪಗಳನ್ನು ಅವರ ಮನಸ್ಸಿನಲ್ಲಿ, ಮನದಲ್ಲಿ, ಮನೆಯಲ್ಲಿ, ದೇಹದಲ್ಲಿ, ಆತ್ಮನಲ್ಲಿ ತುಂಬಿರುವ ಸಕಲ ಪಾಪಗಳನ್ನು ಕೂಡ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ನನ್ನ ಕೃಪಾ ಕಟಾಕ್ಷದಿಂದ ಆ ವ್ಯಕ್ತಿ ಪುನೀತನಾಗ್ತಾನೆ ಎಂಬುದಾಗಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ಪ್ರಯತ್ನ ಪಟ್ಟು ನಾವು ಧನುರ್ಮಾಸದಲ್ಲಿ ಬೇಗ ಎದ್ದು, ಉಷಃಕಾಲದಲ್ಲಿ ಎದ್ದು ಭಗವಂತನಿಗೆ ಷೋಡಶ ಉಪಚಾರ ಪೂಜೆಗಳಿಂದ ಆರಾಧನೆಯನ್ನ ಮಾಡಬೇಕು. ವಿಶೇಷವಾಗಿ ಧನುರ್ಮಾಸದಲ್ಲಿ ಹುಗ್ಗಿ ನೈವೇದ್ಯ, ಹೆಸರು ಬೇಳೆ ಹೆಚ್ಚು, ಅಕ್ಕಿ ಕಮ್ಮಿ ಇರಬೇಕು. ಅದರ ಜೊತೆಯಲ್ಲಿ ಶುಂಠಿ, ಮೆಣಸು, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಕೊಬ್ಬರಿ ಇವುಗಳನ್ನೆಲ್ಲ ಚೆನ್ನಾಗಿ ಬೇಯಿಸಿ ಭಗವಂತನಿಗೆ ಬೆಳಿಗ್ಗೆ 5:45 ಸಮಯಕ್ಕೆ ನಾವು ಸಮರ್ಪಣೆ ಮಾಡಿದ್ರೆ, ನೈವೇದ್ಯ ಮಾಡಿದರೆ ಅದರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಧನುರ್ಮಾಸದಲ್ಲಿ ದೀಪವನ್ನು ಬೆಳಗಿ ಹುಗ್ಗಿ ನೈವೇದ್ಯವನ್ನು ಮಾಡಿ ಶ್ರೀಮನ್ನಾರಾಯಣನ ಆರಾಧನೆಯನ್ನ ಮಾಡಬೇಕು. ಆಗ ಶ್ರೀಮನ್ನಾರಾಯಣನು ಸಂಪೂರ್ಣವಾಗಿ ತೃಪ್ತನಾಗ್ತಾನೆ. ಇನ್ನೂ ಒಂದು ವಿಶೇಷ, ಧನುರ್ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ಎಲ್ಲಿಲ್ಲದ ವೈಶಿಷ್ಟ್ಯವಿದೆ. ಲಕ್ಷ್ಮೀ ಪೂಜೆನ ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ವಿಷ್ಣುನ ಸಹಿತ ಧ್ಯಾತ ಸಾಪಿತುಷ್ಟ್ಯಂ ಪರಾಂಗತಿಂ ಎಂಬ ಮಾತಿನಂತೆ ವಿಷ್ಣುವಿನ ಸಹಿತಳಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಿದಾಗ ಅವಳು ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ಅನುಗ್ರಹ ಮಾಡ್ತಾಳೆ. ಶ್ರೀಮನ್ನಾರಾಯಣನಿಗೂ ಕೂಡ ಲಕ್ಷ್ಮಿಯ ಜೊತೆಯಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ಅವನಿಗೂ ಬಹಳ ಸಂತೋಷವಾಗುತ್ತೆ. ಹೀಗೆ ಲಕ್ಷ್ಮೀ ನಾರಾಯಣರನ್ನು ಸೂರ್ಯೋದಯಕ್ಕೂ ಮೊದಲು, ಸುಮಾರು ಸೂರ್ಯೋದಯಕ್ಕೂ 3/4 ಗಂಟೆ ಅಥವಾ ಅರ್ಧ ಗಂಟೆ ಮೊದಲು ಪೂಜೆ ಮಾಡುವುದರಿಂದ ನಮ್ಮೆಲ್ಲ ಅನಿಷ್ಟಗಳು ಪರಿಹಾರವಾಗುತ್ತವೆ. ದೇಹದಲ್ಲಿ, ಮನದಲ್ಲಿ, ಮನೆಯಲ್ಲಿ ಇರುವ ಎಲ್ಲ ಪಾಪ ಪಕ್ಷಿಗಳು ಹಾರಿ ಹೋಗುತ್ತವೆ. ಆದ್ದರಿಂದ ಅತ್ಯಂತ ಶ್ರದ್ಧೆಯಿಂದ ನಾವು ಧನುರ್ಮಾಸದ ಆಚರಣೆಯನ್ನ ಮಾಡಬೇಕು. ಧನುರ್ಮಾಸದ ನಿಯಾಮಕ ರೂಪ, ಅಧಿದೇವತೆ, ಪ್ರತ್ಯಧಿದೈವತೆ ಎಲ್ಲವೂ ಕೂಡ ಶ್ರೀಮನ್ನಾರಾಯಣನೇ ಆಗಿದ್ದಾನೆ. ಆದ್ದರಿಂದ ಶ್ರೀಮನ್ನಾರಾಯಣನ ಸ್ಮರಣೆ ಬಹಳ ಮುಖ್ಯ, ಬಹಳ ಪ್ರಧಾನ. ನಾನು ಒಂದು ಮಂತ್ರವನ್ನ ನಿಮಗೆ ಹೇಳ್ತೇನೆ. ಅದನ್ನ ಧನುರ್ಮಾಸದಲ್ಲಿ ನೀವು ನಿತ್ಯವೂ ಕೂಡ ಪಠಿಸಬೇಕು. ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ಪಬ್ಲಿಷ್ ಮಾಡ್ತೇನೆ. ನಿತ್ಯವೂ ಈ ಮಂತ್ರವನ್ನು ನೀವು 63 ಬಾರಿ ಹೇಳಬೇಕು. ಆಗ 1008 ಬಾರಿ ಶ್ರೀಮನ್ನಾರಾಯಣನ ಸ್ಮರಣೆ ಆಗುತ್ತೆ. ಸಾಧ್ಯವಾಗದೇ ಇದ್ರೆ 8 ಬಾರಿ ಆದ್ರೂ ಕೂಡ ಹೇಳಬೇಕು, ಅಥವಾ 16 ಬಾರಿ ಹೇಳಬೇಕು, ಅಥವಾ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು. ಹಾಗೆ ಹೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರು ನರ್ತನವನ್ನ ಮಾಡ್ತಾರೆ ಹಾಗೂ ನಿಮ್ಮೆಲ್ಲ ಪಾಪಗಳು ಪರಿಹಾರವಾಗುತ್ತವೆ. ಮನೆಯಲ್ಲಿರುವ ಸಕಲ ಅನಿಷ್ಟಗಳು ಕೂಡ ಪರಿಹಾರ ಆಗುತ್ತೆ. ವಿಶೇಷವಾಗಿ ಜೀವನ ಸಾರ್ಥಕ ಆಗುತ್ತೆ. ಲಕ್ಷ್ಮೀನಾರಾಯಣರ ದಿವ್ಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಾವು ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗಲಿಕ್ಕೆ ದಿವ್ಯ ಮಾರ್ಗವಾಗುತ್ತೆ. ಶುಭಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣ.